ಕಾಡಿನೊಳಗಿನ ಮೌನಕ್ಕೂ ಒಂದು ಶಬ್ದ ಇರುತ್ತದೆ. ಆ ಶಬ್ದ ಕೇಳಲು ಮನಸ್ಸು ನಿಶ್ಶಬ್ದವಾಗಿರಬೇಕು. ಅಂತಹ ಮೌನದ ಮಧ್ಯೆ ದಾಂಡೇಲಿ ನಗರದ ಅಂಚಿನಲ್ಲಿ ಅರಣ್ಯದ ಉಸಿರಿನ ಮಧ್ಯೆ ನೆಲೆಸಿರುವ ಒಂದು ಸಣ್ಣ ದೈವಿಕ ತಾಣ ಜಂಗಳೇಶ್ವರ ದೇವಸ್ಥಾನ. ಇದು ಜನಸಂದಣಿಯ ದೇವಾಲಯ ಅಲ್ಲ. ಇಲ್ಲಿ ದೊಡ್ಡ ಗೋಪುರಗಳಿಲ್ಲ, ಬೃಹತ್ ಗಂಟೆಗಳ ಗದ್ದಲವಿಲ್ಲ. ಆದರೆ ಇಲ್ಲಿ ಯಾವುದೋ ಕಾಣದ ಶಕ್ತಿ ಇದೆ. ಒಮ್ಮೆ ಬಂದವರು ಮತ್ತೊಮ್ಮೆ ಬರಲಿ ಬರುವಂತೆ ಮಾಡುವ ಶಕ್ತಿ. ಬೆಳಗಿನ ಮಂಜಿನ ನಡುವೆ ಎಲೆಗಳ ಮೇಲೆ ಮುತ್ತಿನಂತೆ ಹೊಳೆಯುವ ನೀರಿನ ಹನಿಗಳು, ಗಾಳಿಯಲ್ಲಿ ಮಿಶ್ರಣವಾದ ಧೂಪದ ವಾಸನೆ, ಮೃದುವಾಗಿ ಕೇಳಿಸುವ ಗಂಟೆಯ ಧ್ವನಿ, ಅದೆಲ್ಲ ಸೇರಿ ಮನಸ್ಸಿನೊಳಗೆ ಜಮಾಯಿಸಿರುವ ಗೊಂದಲವನ್ನು ನಿಧಾನವಾಗಿ ಕರಗಿಸುತ್ತವೆ. ಸ್ಥಳೀಯರಿಗೆ ಇದು ಕೇವಲ ದೇವಸ್ಥಾನವಲ್ಲ, ಇದು ಅವರ ನೆಮ್ಮದಿ, ಅವರ ಸಂಕಷ್ಟದ ಸಮಯದ ಆಶ್ರಯ. ಒಂದು ಪ್ರಾರ್ಥನೆ ಮಾಡಿ ಹೊರಬಂದರೆ ಭಾರವಾದ ಮನಸ್ಸು ಹಗುರವಾಗುತ್ತದೆ ಎನ್ನುವ ನಂಬಿಕೆ. ಜಂಗಳೇಶ್ವರ ಹೆಸರು ಕೇಳುತ್ತಿದ್ದಂತೆ ಕಾಡಿನ ಶಕ್ತಿ ನೆನಪಾಗುತ್ತದೆ. ಇಲ್ಲಿ ಶಿವನ ಸನ್ನಿಧಿ ಇದೆ ಎನ್ನುವುದು ಭಕ್ತರ ನಂಬಿಕೆ. ಆದರೆ ಇನ್ನೊಂದು ಸತ್ಯ ಏನೆಂದರೆ, ಇಲ್ಲಿ ದೇವರನ್ನು ಹುಡುಕಲು ಬಂದವರು ತಮ್ಮನ್ನೇ ಕಂಡುಕೊಳ್ಳುತ್ತಾರೆ. ನಗರದ ಗದ್ದಲದಿಂದ ದೂರವಾಗಿ ಜೀವನದ ಓಟದಿಂದ ಒಂದಿಷ್ಟು ವಿರಾಮ ತೆಗೆದುಕೊಳ್ಳಲು ಇಲ್ಲಿಗೆ ಬರುವವರು ಮಾತು ಕಡಿಮೆ ಮಾಡುತ್ತಾರೆ. ಯಾಕೆಂದರೆ ಇಲ್ಲಿ ಪ್ರಕೃತಿಯೇ ಮಾತನಾಡುತ್ತದೆ. ಒಂದು ಚಿಕ್ಕ ದೀಪ ಹಚ್ಚಿ ಕಣ್ಣು ಮುಚ್ಚಿದಾಗ ನಮ್ಮ ಸಮಸ್ಯೆಗಳು ತೀರದೇ ಇರಬಹುದು, ಆದರೆ ಅವನ್ನು ಎದುರಿಸುವ ಧೈರ್ಯ ಮಾತ್ರ ಹೆಚ್ಚುತ್ತದೆ. ಜಂಗಳೇಶ್ವರ ದೇವಸ್ಥಾನ ದೊಡ್ಡ ಪ್ರಸಿದ್ಧಿಯಲ್ಲದ, ಆದರೆ ಆಳವಾದ ಅನುಭವ ನೀಡುವ ತಾಣ. ಇಲ್ಲಿ ಬರೋದು ಯಾತ್ರೆ ಅಲ್ಲ, ಅದು ಒಳಗಿನ ಪಯಣ. ದಾಂಡೇಲಿಯ ಹಸಿರು ಕಾಡುಗಳ ನಡುವೆ ಒಂದು ಮೌನದ ಪ್ರಾರ್ಥನೆ, ಒಂದು ನಿಧಾನ ಉಸಿರು, ಒಂದು ಕ್ಷಣದ ಶಾಂತಿ. ಅದೇ ಜಂಗಳೇಶ್ವರ ದೇವಸ್ಥಾನ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು.